UI ಅಂತ ಬೇಗೇನು ಬರ್ತೀನಿ ಸರ್. UI ಅಂತ ಬಂದಾಗ ನಂಗೆ ಇವತ್ತಿಗೂ ನಾನು ಡೇ 1 ಮುಹೂರ್ತದಲ್ಲೂ ಕೇಳಿದೆ ಸರ್, ತುಂಬಾ ಕನ್ಫ್ಯೂಸ್ ಅಂತ ಆಗ್ತಿದೆ, ತಲೆ ಹುಳ ಬಿಟ್ಟಂಗೆ ಆಗ್ತಿದೆ ಅಂತ. ಏನಿರ್ಬೋದು UI? ಆಮೇಲೆ ಈ ಪೋಸ್ಟರ್ಗಳಲ್ಲಿ ನೋಡುವಾಗ ನಿಮ್ಮ ಲುಕ್ ನೋಡುವಾಗ ಇದೆಲ್ಲವೂ ಕೂಡ ಇವತ್ತಿಗೂ ನಮ್ಗೆ ಕನ್ಫ್ಯೂಸ್. ಇದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಈ ಲುಕ್ ಬಗ್ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ, ನೀವು ಹೇಳಿ, ನಂಗಂತೂ ಏನೂ ಅರ್ಥ ಆಗ್ತಿಲ್ಲ ಸರ್. ಏನಕ್ಕೆ ಅರ್ಥ ಆಗ್ತಿಲ್ಲ? ಉಪೇಂದ್ರ ಕೂತಿಯಾನೆ ಕತ್ತಿ ಇಟ್ಕೊಂಡು ಎಲ್ಲ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇದು ಪೇಟ ಆಗಿರ್ಬೋದು, ಇದು ಹಿಡ್ಕೊಂಡಿದೆ, ಅದ್ರಲ್ಲಿ ಬೇರೆ ತರ ಲುಕ್, ಇಲ್ಲಿಂದ ಬೆಂಕಿ ಎಲ್ಲ ಇದೆಲ್ಲ ಎಲಿಮೆಂಟ್ಸು. ಸಿನಿಮಾ ನಿಮಗೆ ಬೇರೆ ತರ ಇರುತ್ತೆ. ಸೊ ಇದೆಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಪೋಸ್ಟ್ ಡಿಸೈನ್ ಮಾಡಿದೀವಿ. ಅದು ಏನಿರುತ್ತೆ ಅನ್ನೋದು ಎಲ್ಲರೂ ಕುತೂಹಲದಿಂದ ಕಾಯ್ಬೇಕು, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ. ಖಂಡಿತ ಅಲ್ವಾ, ಇಷ್ಟೆಲ್ಲ ಮಾಡಿರೋದು ನೀವು ಥಿಯೇಟರ್ ಬಂದು ಎಂಜಾಯ್ ಮಾಡ್ಲಿ ಅಂತ. ಓಕೆ, ಸ್ಪೆಷಲ್ ಗಿಫ್ಟ್ ಅಂತ ವರ್ಷ ಮೇಡಮ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಸೊ ಈ ವರ್ಷ ಇಲ್ಲಪ್ಪ ಆ ಥರ ಏನಿಲ್ಲ. ಭಾಳ ಅವಾಗೆಲ್ಲ ಅದೊಂದು ಇದಿತ್ತು, ಪಾಪ ಅವನು ಕೇಳೋರು ಏನು ಗಿಫ್ಟ್ ಕೊಡ್ತೀರಾ ಅಂತ, ನನ್ ಕೇಳೋರು ಏನು ಗಿಫ್ಟ್ ಕೊಡ್ತೀರಾ ಅಂತ. ಇವಾಗ ಹಂಗಲ್ಲ, ಆ್ಯಕ್ಚುಲಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಈ ಒಂದು ದಿನ ನಮಗೆ ಸಿಗಲ್ಲ ಇವನು ಅಂತ. ಸೊ ಅವ್ರಿಗೂ ಡಿಸೈಡ್ ಮಾಡ್ಬಿಟ್ಟು ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಇಲ್ಲಿ ಬಂದು ಎಲ್ಲರ ಜೊತೆ ಇದ್ಕೊಂಡು ಫೋಟೋ ತೆಗ್ಸೋದು, ಇದು ಮಾಡೋದು, ಆ ಥರನೇ ಮಾಡ್ತಾರೆ ಅಷ್ಟೇ. ಓಕೆ ಸರ್, ಮಗನ ಬಗ್ಗೆ ಮಾತಾಡಿದಾಗಲೂ ಕೂಡ ಕನ್ನಡ ಸಿನಿಮಾ ಬಂತಂದಾಗ, ಕನ್ನಡ ಅಂದರೆ ಅದರಲ್ಲೂ ಕೂಡ ನಾವು ಮಾತಾಡಿಸ್ದಾಗೆಲ್ಲ ಕನ್ನಡ ಅಂದರೆ ತುಂಬ ರೆಸ್ಪೆಕ್ಟು, ಕನ್ನಡ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ, ನಿರ್ದೇಶನ ಮಾಡೋ ಆಸೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಮಗನಿಗೆ ಆ ಸಿನಿಮಾ ಅಂತ ಬಂದಾಗ ನಿಮ್ಮ ಜೊತೆ ಏನೆಲ್ಲ ಮಾತುಕತೆ ಮಾಡ್ತಾರೆ ಸರ್? ಎಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ, ತುಂಬ ನಾವು ಸೀರಿಯಸ್ ಆಗಿ ಮಾತಾಡಲ್ಲ. ನಾನು ಅವ್ನು ಹೇಳಿದ್ದೀನಿ ನಿನ್ಗೆ ಇಂಟ್ರೆಸ್ಟ್ ಬಂದಾಗ ಮಾಡಪ್ಪ ಅಂತ. ಈ ಪ್ರೋಸೆಸ್ಸಲ್ಲಿ ಇದ್ದಾನೆ, ನೋಡೋಣ ಅವನಿಗೆ ಬರಬೇಕು ಅದು ಇಂಟ್ರೆಸ್ಟು. ನಾನು ಈ ಥರ ಏನೋ ಮಾಡಬೇಕು ಅನ್ನೋ ಅವನಿಂದನೇ ಬಂದರೆ ಅದು ಹೊಸದಾಗಿ ಬರುತ್ತೆ ಅಂತ, ಮತ್ತೆ ನಾನೇನೋ ಹೇಳಿ ಅದನ್ನ ಆಗಬಾರ್ದು ಅಂತ. ಸೊ ಆ ದಾರಿಲಿ ಇದ್ದಾನೆ, ಇವಾಗ ಓದ್ತಾ ಇದ್ದಾನೆ. ಮಗಳು ಅಷ್ಟೇ, ಅವಳು ಅದೇ ಇದ್ರಲ್ಲಿ ಇದ್ದಾಳೆ. ನೋಡೋಣ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ, ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಅಂದ್ರೆ ಅವರು ಈಗ ನಾವು ಎಲ್ಲ ತುಂಬಾ ಸರಿ ಅಲ್ಲಿ ಸುದ್ದಿ ಮಾಡಿದೀವಿ, ಉಪೇಂದ್ರ ಅವರ ಮಗಳು ಅಲ್ಲಿ ಹೀರೋಯಿನ್ ಅಂತ, ಇಲ್ಲಿ ಹೀರೋಯಿನ್ ಅಂತ, ಬಟ್ ನಮ್ಗೆ ಅದಕ್ಕೆ ಇಲ್ಲ, ಅವಳಿಗೆ ಮಾಡ್ಲಿಲ್ಲ. 3 ಆಫರ್ ಬಂದ್ರು ಕೂಡ ಅದೇನೋ ಅವಳಿಗೆ ಇನ್ನೂ ರೆಡಿ ಆಗಿಲ್ಲ, ಮೆಂಟಲಿ ರೆಡಿ ಆಗಿಲ್ಲ. ಅವಳದ್ದು ಏನೇನೋ ಪ್ಲಾನ್ ಇದೆ. ನಾವು ಅದಕ್ಕೆ ಕೇಳ್ಬೋದು ಮಾಡ್ತೀಯಾ ಅಂತ. 2-3 ಸತಿ ಕೇಳಿದ್ವಿ, ಇಂಟ್ರೆಸ್ಟ್ ಇಲ್ಲ. ಇವ್ರಿಗೂ 1-2 ಪಿಕ್ಚರ್ ಬಂದಿತ್ತು, ಕೇಳಿದ್ವಿ, ಅವ್ನು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ. ನೋಡೋಣ ಇವಾಗ ಏನು ಇಂಟ್ರೆಸ್ಟ್ ಬರುತ್ತಾ ಏನೋ ಅಂತ ನೋಡೋಣ. ಓಕೆ ಸರ್, ರಾಜಕೀಯ ಅಂತ ಬಂದಾಗ ಈ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ನೋಡಿದಾಗ ಏನು ಅನಿಸ್ತಾ ಇದೆ ಸರ್ ನಿಮಗೆ? ರಾಜಕೀಯ ನಿಮ್ಮ ಆಲೋಚನೆಗಳು ಯಾವತ್ತೂ ನಮ್ಗೆ ಹತ್ತಿರ ಆಗಿರುತ್ತೆ, ಹಿಂಗಿರುತ್ತೆ ಅಂತ ಹೇಳಿ. ಬಟ್ ಇವಾಗ ಏನಾಗಿದೆ, ಬರೀ ಸ್ವಾರ್ಥ ಅಂತ, ರಾಜಕೀಯ ಅಂತ ಬಂದಾಗ ಬರೀ ಸ್ವಾರ್ಥತೆ ಕಾಣಿಸ್ತಾ ಇದೆ. ಅವ್ರದ್ದಷ್ಟೇ ಬೇಳೆ ಬೇಯುತ್ತಿದೆ, ಬೇರೆ ಏನು ಮಾಡ್ತಿದ್ದಾರೆ, ಜನಸೇವೆ ಏನು ಮಾಡ್ತಿದ್ದಾರೆ ಅಂತ ಅದು ಅರ್ಥ ಆಗ್ತಾ ಇಲ್ಲ. ಸೊ ನೀವು ಇದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಯಾವತ್ತೂ ನೋಡ್ತಿರ್ತೀರಿ, ಏನಾಗ್ತಿದೆ ಅಂತ. ಸಿಚುವೇಶನ್ ಏನೇ ಇದ್ರೂ ಕೂಡ ಮೌನ ಮುರಿತೀರಾ. ನಿಮಗೆ ಈ ಸಿಚುವೇಶನ್ ಎಲ್ಲ ನೋಡುವಾಗ ಬರೀ ಅವ್ರು ಬೇಳೆ ಬೇಯಿಸ್ಕೊತಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ? ನಿಮ್ಗೇನು ಅನ್ನಿಸ್ತಿದೆಯಲ್ಲ? ನನಗೆ ಅನಿಸ್ತು ಸರ್, ನಿಮಗೆ ನೀವು? ನನಗೆ ಯಾವಾಗಲೂ ಅನಿಸಿ ನಾನು ಇದೊಂದು ಆಲ್ಟರ್ನೇಟಿವ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರೋದು. ಅದು ಗೊತ್ತಿಲ್ಲ, ನೆಕ್ಸ್ಟ್ ಜನ ಡಿಸೈಡ್ ಮಾಡ್ಬೇಕು ಇವಾಗ ಯಾವುದು ಬೆಟ್ರು, ಈ ಥರ ಬೆಟ್ರಾ, ಇದರಲ್ಲಿ ಇನ್ವಾಲ್ವ್ಮೆಂಟ್, ಇದ್ರಲ್ಲಿ ಸ್ವಲ್ಪ ಕಷ್ಟನೂ ಇದೆ, ಈಸಿ ಇಲ್ಲ ಇದು ನಾನು ಹೇಳ್ತಿರೋ ದಾರಿ. ಬಟ್ ಗೊತ್ತಿಲ್ಲ ಅದು ಯಾವಾಗ ಬದಲಾವಣೆ ಆಗುತ್ತೋ ನೋಡೋಣ. ಓಕೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.